ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಅವಿನಾಶ್ ಆರಾಧ್ಯ. ಶ್ರೀ ಕಾಳಿ ಮಾತಾ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಇಂದು ನಿಮಗೆ ನಾವು ದೇವಸ್ಥಾನಕ್ಕೆ ಹೋದಾಗ ನಮ್ಮ ದೃಷ್ಟಿ ಹೇಗೆ ಇರಬೇಕು ಎಂಬ ವಿಚಾರವನ್ನ ಒಂದು ಸಣ್ಣ ಕಥೆಯೊಂದಿಗೆ ಇಂದು ತಿಳಿಸಲಿದ್ದೇನೆ. ಒಂದು ಊರಿನಲ್ಲಿ ಅಪ್ಪ ಮತ್ತು ಮಗಳು ಇರುತ್ತಾರೆ. ಅಪ್ಪ ಮಗಳಿಗೆ ಒಂದು ದಿನ, ಇವತ್ತು ದೇವಸ್ಥಾನಕ್ಕೆ ಹೋಗಿ ಬಾ ಮಗಳೇ ಎಂದು ಹೇಳುತ್ತಾರೆ. ಮಗಳು ಸರಿ ಅಪ್ಪ, ಹೋಗಿ ಬರುತ್ತೇನೆ ಎಂದು ಅಪ್ಪನಿಗೆ ಮಗಳು ಹೇಳಿ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಮಗಳು ಬರುತ್ತಾಳೆ. ಬಂದಾಗ ಅಪ್ಪ ಮಗಳಿಗೆ, ದರ್ಶನ ಚೆನ್ನಾಗಿ ಆಯಿತಾ ಮಗಳೇ ಎಂದು ತಂದೆ ಮಗಳನ್ನು ಪ್ರಶ್ನಿಸಿದರು. ಅವಾಗ ಮಗಳು ಹೇಳುತ್ತಾಳೆ, ಇನ್ನು ಮುಂದೆ ನನ್ನನ್ನು ದೇವಸ್ಥಾನಕ್ಕೆ ಹೋಗು ಎಂದು ಹೇಳಬೇಡಿ ಅಪ್ಪ ಎಂದು ಕೋಪದಿಂದ ಮಗಳು ಹೇಳುತ್ತಾಳೆ. ತಂದೆ, ಏನು ನಡೆಯಿತು ಮಗಳೇ ಎಂದು ಪ್ರಶ್ನಿಸುತ್ತಾರೆ. ಮಗಳು ಅಪ್ಪನಿಗೆ ಹೇಳ್ತಾ ಇದ್ದಾಳೆ, ದೇವಸ್ಥಾನದಲ್ಲಿ ಬಂದ ಒಬ್ಬರಿಗೂ ಭಕ್ತಿ ಇಲ್ಲ, ದೇವರ ಮೇಲೆ ಧ್ಯಾನವಂತೂ ಇಲ್ಲವೇ ಇಲ್ಲ. ಎಲ್ಲರೂ ಅವರವರ ಮೊಬೈಲ್ ಫೋನ್ಗಳಲ್ಲಿ ಮಾತನಾಡುವುದು ಹಾಗೂ ಫೋಟೋಗಳನ್ನು ತೆಗೆಯುವುದರಲ್ಲೇ ನಿರತರಾಗಿದ್ದರು. ಭಕ್ತಿಗೆ ಸಂಬಂಧಿಸಿದ್ದನ್ನು ಬಿಟ್ಟು ಬೇರೆ ಸಂಗತಿಗಳನ್ನ ಚರ್ಚಿಸುತ್ತಿದ್ದರು. ಭಜನೆ ನಡೆಯುವಲ್ಲಿ ಸಹ ಸರಿಯಾಗಿ ನಡೆದುಕೊಳ್ಳುತ್ತಿರಲಿಲ್ಲ. ಯಾರಲ್ಲೂ ನನಗೆ ಭಕ್ತಿ ಕಾಣಿಸಲೇ ಇಲ್ಲ. ಇನ್ನು ಮುಂದೆ ನಾನಂತೂ ದೇವಸ್ಥಾನಕ್ಕೆ ಹೋಗಲಾರೆ ಎಂದು ಅಪ್ಪನಿಗೆ ಮಗಳು ಹೇಳುತ್ತಾಳೆ. ಅಯ್ಯೋ, ಏನಿದು, ನನ್ನ ಮಗಳು ಈ ತರ ಹೇಳ್ತಾ ಇದ್ದಾಳಲ್ಲ ಅಂತ ಹೇಳಿ ಸ್ವಲ್ಪ ಹೊತ್ತು ಮೌನವಾಗಿದ್ದು ತಂದೆ, ಸರಿ, ನೀನು ಅಂತಿಮ ನಿರ್ಧಾರಕ್ಕೆ ಬರುವ ಮುನ್ನ ನನ್ನದೊಂದು ಸಣ್ಣ ಕೋರಿಕೆ ನೆರವೇರಿಸುತ್ತೀಯಾ ಮಗಳೇ ಎಂದು ಪ್ರಶ್ನೆ ಮಾಡಿದರು. ಅವಾಗ ಮಗಳು ಹೇಳ್ತಾಳೆ, ಖಂಡಿತ ಅಪ್ಪ, ನಿಮ್ಮ ಮಾತನ್ನ ನಾನು ಯಾವಾಗಲೂ ಇಲ್ಲ ಎಂದಿಲ್ಲ, ಹೇಳಿ ಏನು ಮಾಡಬೇಕು ಎಂದು ಕೇಳುತ್ತಾಳೆ. ಅವಾಗ ತಂದೆ ಹೇಳ್ತಾರೆ, ನಾಳೆ ದೇವಸ್ಥಾನಕ್ಕೆ ಹೋಗುವಾಗ ಒಂದು ಗಾಜಿನ ಗ್ಲಾಸಿನ ತುಂಬ ನೀರು ತೆಗೆದುಕೊಂಡು ಹೋಗಿ 3 ಪ್ರದಕ್ಷಿಣೆ ಮಾಡಿ ಬಾ. ಆದರೆ ಒಂದೇ ಒಂದು ಸೂಚನೆ, ನಿನ್ನ ಲೋಟದಿಂದ ಒಂದೇ ಒಂದು ಹನಿ ನೀರು ಕೂಡ ಕೆಳಗೆ ಚೆಲ್ಲಬಾರದು. ಈ ಕೆಲಸ ಮಾಡುತ್ತೀಯಾ ಎಂದು ಪ್ರಶ್ನೆ ಮಾಡುತ್ತಾರೆ. ಅವಾಗ ಮಗಳು ಹೇಳ್ತಾಳೆ, ಹಾಗೆಯೇ ಆಗಲಿ, ಖಂಡಿತ ತರುತ್ತೇನೆ ನಿಮಗಾಗಿ ಎಂದಳು. ಮಾರನೇ ದಿನ ಒಂದು ಲೋಟ ತುಂಬ ನೀರು ತೆಗೆದುಕೊಂಡು ಹೊರಟಳು. 3 ಗಂಟೆಗಳ ಬಳಿಕ ಮನೆಗೆ ನೀರು ತುಂಬಿದ ಲೋಟದೊಂದಿಗೆ ಹಿಂತಿರುಗಿ, ಅಪ್ಪ ತಗೊಳ್ಳಿ, ನೀವೇಳಿದಂತೆ ನಾನು ದೇವಸ್ಥಾನಕ್ಕೆ ಹೋಗಿ ನೀವು ಹೇಳಿದ ರೀತಿ 3 ಪ್ರದಕ್ಷಿಣೆ ಪೂರ್ಣಗೊಳಿಸಿ ಬಂದೆ. ಒಂದೇ ಒಂದು ಹನಿ ನೀರು ಸಹ ಚೆಲ್ಲಲಿಲ್ಲ. ಅವಾಗ ತಂದೆ ಆ ಮಗಳಿಗೆ 3 ಪ್ರಶ್ನೆಗಳನ್ನ ಕೇಳಿದರು. ಆ ಪ್ರಶ್ನೆಗಳು ಯಾವುದೆಂದರೆ, ನೀನು ಪ್ರದಕ್ಷಿಣೆ ಮಾಡುತ್ತಿದ್ದಾಗ ಎಷ್ಟು ಮಂದಿ ತಮ್ಮ ಮೊಬೈಲ್ನಲ್ಲಿ ಮಾತನಾಡುತ್ತಿದ್ದರು? ಎರಡನೆಯ ಪ್ರಶ್ನೆ, ಎಷ್ಟು ಮಂದಿ ಅನಗತ್ಯ ವಿಚಾರಗಳನ್ನ ದೇವಸ್ಥಾನದಲ್ಲಿ ಚರ್ಚಿಸುತ್ತಿದ್ದರು? ಮೂರನೆಯ ಪ್ರಶ್ನೆ, ಎಷ್ಟು ಮಂದಿ ಸ್ವಲ್ಪವೂ ಭಕ್ತಿ ಇಲ್ಲದೆ ನಡೆದುಕೊಂಡರು ಎಂದು ಅಪ್ಪ ಪ್ರಶ್ನೆ ಮಾಡುತ್ತಾರೆ. ಅವಾಗ ಮಗಳು ಹೇಳುತ್ತಾಳೆ, ಅದನ್ನು ನಾನು ಹೇಗೆ ಹೇಳಲು ಸಾಧ್ಯ ಅಪ್ಪ, ನನ್ನ ದೃಷ್ಟಿಯೆಲ್ಲ ಲೋಟದ ಕಡೆಗಿತ್ತು. ಒಂದೇ ಒಂದು ಹನಿ ನೀರು ಚೆಲ್ಲದಂತೆ ಎಚ್ಚರ ವಹಿಸಿದ್ದೆ. ನನ್ನ ಗಮನ ಅದರ ಮೇಲೆಯೇ ಇತ್ತು. ಅವಾಗ ತಂದೆ ಹೇಳುತ್ತಾರೆ, ಇದನ್ನೇ ಅಮ್ಮ ನಾನು ಹೇಳಬೇಕೆಂದುಕೊಂಡಿದ್ದು. ನೀನು ದೇವಸ್ಥಾನಕ್ಕೆ ಹೋದಾಗ ನಿನ್ನ ದೃಷ್ಟಿ ಭಗವಂತನ ಮೇಲೆ, ನಿನ್ನ ಧ್ಯಾನ ಅವನ ಗುಣಗಾನದ ಚಿಂತನೆಯ ಮೇಲೆ ಇರಬೇಕು. ಆಗ ನೀನು ಅಂತರ್ಮುಖಿಯಾಗಿ ಭಗವಂತನನ್ನು ಹಾಗೂ ಅವನ ಪೂರ್ಣ ಅನುಗ್ರಹವನ್ನು ಪಡೆಯಬಲ್ಲೆ. ಜೀವನ ವೃದ್ಧಿಗೊಳ್ಳಲು ಈ ವಿಧವಾದ ಏಕಾಗ್ರತೆ ಸಾಧಿಸಬೇಕು. ನಮ್ಮ ಗಮನ ಯಾವಾಗಲೂ ನಾವು ಮಾಡಬೇಕಾದ ಕೆಲಸದ ಮೇಲೆ ಕೇಂದ್ರೀಕೃತವಾಗಿರಬೇಕೇ ಹೊರತು ಬೇರೆಯವರು ಏನು ಮಾಡುತ್ತಿದ್ದಾರೆ ಎಂಬುದರ ಮೇಲೆ ಅಲ್ಲ ಎಂದು ಅಪ್ಪ ಮಗಳಿಗೆ ಹೇಳುತ್ತಾರೆ. ಆವಾಗ ಮಗಳು, ತುಂಬ ಧನ್ಯವಾದಗಳು ಅಪ್ಪ, ತುಂಬ ಅರ್ಥಗರ್ಭಿತವಾದ ವಿಚಾರವನ್ನು ತಿಳಿಸಿದ್ದೀರಿ ಎಂದು ಮಗಳು ಅಪ್ಪನಿಗೆ ಹೇಳುತ್ತಾಳೆ. ಹಾಗಾದರೆ ನಿಮಗೆ ಅರ್ಥ ಆಗಿತಲ್ಲವೇ?
ನಾವು ದೇವಸ್ಥಾನಕ್ಕೆ ಹೋದಾಗ ದೇವರ ಮೇಲೆ ಗಮನವನ್ನು ಬಿಟ್ಟು ಬೇರೆ ಎಲ್ಲಿಯೂ ಕೊಡಬಾರದು ಎಂಬ ವಿಚಾರ. ಇನ್ನು ಇದೇ ರೀತಿ ಇನ್ನಷ್ಟು ಸರಳ ಸುಲಭ ಯಂತ್ರ, ಮಂತ್ರ, ತಂತ್ರ, ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ತಿಳಿದುಕೊಳ್ಳಲು ನಮ್ಮ ಶ್ರೀ ಕಾಳಿ ಮಾತಾ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನಮ್ಮ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದರೆ ಒಂದು ಕಮೆಂಟ್ ಮಾಡಿ. ಧನ್ಯವಾದಗಳು.